ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹೋಗೋದಕ್ಕೂ ಮುಂಚೆ ಒಂದು ಚಿಕ್ಕ ಡಿಸ್ಕ್ಲೇಮರ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನಲ್ಲಿ ನಾನು ನೀಡಿರ್ತಕ್ಕಂಥ ಮಾಹಿತಿ ಶಿಕ್ಷಣ ಮತ್ತು ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ ಆಗಿರುತ್ತೆ. ನಾವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಸಲಹೆ ನೀಡೋದಿಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋ ಮೊದಲು ನಿಮ್ಮ ಒಂದು ಸ್ವಂತ ರಿಸರ್ಚ್ ಮಾಡಿ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ಹೂಡಿಕೆಗಳಲ್ಲಿ ಅಪಾಯ ಅನ್ನೋದು ಇರುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ನಾವು ಜವಾಬ್ದಾರರಲ್ಲ. ಸ್ನೇಹಿತರೆ, ನೀವು ಸಹ ಕೆಲಸ ಮಾಡದೇ ಇದ್ದರೂ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮನಿ ಬರ್ತಾ ಇದ್ದರೆ ಹೇಗಿರುತ್ತೆ ಹೇಳಿ? ಪ್ಯಾಸಿವ್ ಇನ್ಕಮ್ ಅನ್ನೋದು ಬರ್ತಾ ಇದ್ದರೆ ಕೆಲಸ ಮಾಡದೇ ಇದ್ದರೂ ನಿಮ್ಮ ಒಂದು ಲೈಫ್ ಹೇಗಿರುತ್ತೆ? ಇದು ಕನಸಲ್ಲ, ಇದು ಪ್ಯಾಸಿವ್ ಇನ್ಕಮ್. ಇಂದು ನಾನು ನಿಮಗೆ ಹೇಳೋದು ತಿಂಗಳಿಗೆ 10,000 ಪ್ಯಾಸಿವ್ ಇನ್ಕಮ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಈ ವಿಡಿಯೋ ನಿಮ್ಮ ಫ್ಯೂಚರ್ ಚೇಂಜ್ ಮಾಡಬಹುದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪ್ಯಾಸಿವ್ ಇನ್ಕಮ್ ಅಂದರೆ ಏನು? ಪ್ಯಾಸಿವ್ ಇನ್ಕಮ್ ಅಂದರೆ ನೀವು ಕೆಲಸ ಮಾಡದೇ ಇದ್ದರೂ ಇನ್ಕಮ್ ಬರ್ತಿರೋದು. ಎಕ್ಸಾಂಪಲ್, ಯಾವುದೇ ರೀತಿ ರೆಂಟಲ್ ಇನ್ಕಮ್ ಇರ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಮನೆ, ಅಂಗಡಿ, ಶಾಪ್ ಈ ರೀತಿ ರೆಂಟಿಗೆ ಕೊಡೋದಿರ್ಬೋದು. ಅಥವಾ ಡಿವಿಡೆಂಡ್ ಇನ್ಕಮ್ ಅಂದರೆ ನೀವು ಒಳ್ಳೆ ಸ್ಟಾಕ್ಸ್, ಒಳ್ಳೆ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವರು ಆ ಒಂದು ಕಂಪ್ನಿಗೆ ಬರ್ತಕ್ಕಂಥ ಒಂದು ಪ್ರಾಫಿಟ್ನ 3 ಮಂತ್ಸ್ ಅಥವಾ 6 ಮಂತ್ಸ್ ಅಥವಾ ಇಯರ್ಲಿ ಒನ್ಸ್ ಡಿವೈಡ್ ಮಾಡಿ ಎಲ್ಲ ಒಂದು ಶೇರ್ ಹೋಲ್ಡರ್ಸ್ಗೆ ಹಂಚ್ತಾರಲ್ವ, ಇದನ್ನು ಡಿವಿಡೆಂಡ್ ಅಮೌಂಟ್ ಅಂತೀವಿ. ಇದು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಈ ರೀತಿ ಡಿವಿಡೆಂಡ್ ಇನ್ಕಮ್ ಇರ್ಬೋದು. ಯೂಟ್ಯೂಬ್ ಇನ್ಕಮ್ ಸಹ ನೀವು ಜನ್ರೇಟ್ ಮಾಡ್ಬೋದು. ಆ್ಯಕ್ಟಿವ್ ಇನ್ಕಮ್ ಅನ್ನೋದು ನೀವು ಕೆಲಸ ಮಾಡಿದ್ರೆ ಮಾತ್ರ ಹಣ ಬರುತ್ತೆ. ಬಟ್ ಪ್ಯಾಸಿವ್ ಇನ್ಕಮ್ ಅನ್ನೋದು ನೀವು ನಿದ್ದೆ ಮಾಡಿದ್ರೂ ಸಹ ಹಣ ಬರುತ್ತೆ. ಇದೇ ಆ್ಯಕ್ಟಿವ್ ಇನ್ಕಮ್ಗೂ ಪ್ಯಾಸಿವ್ ಇನ್ಕಮ್ಗೂ ಇರೋ ಚಿಕ್ಕ ಡಿಫ್ರೆಂಟ್ ಅಷ್ಟೇ. ಪ್ಯಾಸಿವ್ ಇನ್ಕಮ್ ಅಂದರೆ ಸ್ನೇಹಿತರೆ, ಒಂದು ಹ್ಯಾಶ್ ರಿಯಾಲಿಟಿ ಏನಂದರೆ, ಕಟು ಸತ್ಯ ಏನಂದರೆ, ಸ್ಯಾಲ್ರಿ ನಿಮಗೆ ರಿಚ್ ಮಾಡೋದಿಲ್ಲ. ಖಂಡಿತ ನೀವು ಲೈಫ್ ಲಾಂಗ್ ದುಡಿದ್ರು, ಅಪ್ ಟು ನೀವು ರಿಟೈರ್ಮೆಂಟ್ ಆಗೋ ತನಕ ದುಡಿದ್ರೂ ನಿಮ್ಮ ಸ್ಯಾಲ್ರಿ ನಿಮ್ಮನ್ನು ರಿಚ್ ಮಾಡೋದೇ ಇಲ್ಲ. ನೀವು ಕೆಲಸ ಮಾಡ್ತೀರಾ, ಸ್ಯಾಲ್ರಿ ಬರುತ್ತೆ, ಆದರೆ ಎಕ್ಸ್ಪೆನ್ಸಸ್ ಕೂಡ ಬರುತ್ತೆ. ಕೊನೆಗೆ ಸೇವಿಂಗ್ಸ್ ಅನ್ನೋದು ಝೀರೋ ಇರುತ್ತೆ. ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನಂದರೆ, ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ನ ನೀವು ಕ್ರಿಯೇಟ್ ಮಾಡಬೇಕು. ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಅಂದರೆ ಒಂದು ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು, ಹಲವಾರು ಇನ್ಕಮ್ ಸೋರ್ಸಸ್ ಇರಬೇಕು ನಿಮಗೆ. ಬೆಸ್ಟ್ ಪ್ಯಾಸಿವ್ ಇನ್ಕಮ್ ಐಡಿಯಾಸ್ ಏನಪ್ಪ ಅಂದರೆ, ಸಿಪ್ ಮ್ಯೂಚುವಲ್ ಫಂಡಲ್ಲಿ ಸಿಪ್ ಮಾಡಿ, ಮಂತ್ಲಿ ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ, ಲಾಂಗ್ ಟರ್ಮ್ನಲ್ಲಿ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್, ಡಿವಿಡೆಂಡ್ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿ. ಅಂದರೆ ನೀವು ರಿಸರ್ಚ್ ಮಾಡಿ, ಕಂಪ್ನಿ ಬಗ್ಗೆ ಓನ್ ರಿಸರ್ಚ್ ಮಾಡಿ ಡಿವಿಡೆಂಡ್ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿ. ಕೆಲವು ಕಂಪ್ನೀಸು ಇಯರ್ಲಿ ಡಿವಿಡೆಂಡ್ ಕೊಡುತ್ತೆ. ನೀವು ಶೇರ್ ಹೋಲ್ಡ್ ಮಾಡಿದರೆ ಇನ್ಕಮ್ ಬರ್ತಾನೆ ಇರುತ್ತೆ. ಆ್ಯಂಡ್ ಅದರಲ್ಲಿ ಶೇರ್ ಪ್ರೈಸ್ ಗ್ರೋತ್ ಆಗಿದ ತಕ್ಷಣ ನಿಮ್ಮ ಒಂದು ಅಮೌಂಟ್ ಸಹ ಗ್ರೋ ಆಗುತ್ತೆ. ಆ್ಯಂಡ್ ಪ್ಯಾಸಿವ್ ಆಗಿ ಅದರಲ್ಲಿ ಬರ್ತಕ್ಕಂಥ ಪ್ರಾಫಿಟ್ನ ಡಿವಿಡೆಂಡ್ ಮೂಲಕ ಸಹ ನಿಮಗೆ ಅಮೌಂಟ್ ಸಿಗುತ್ತೆ. ಮೂರನೇದು, ಯೂಟ್ಯೂಬ್ ಚಾನಲ್ನ ಸಹ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಒಂದು ಸ್ಕಿಲ್ ಬಗ್ಗೆ ನಾಲೆಜ್ ಇದೆ, ಒಂದು ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಇದೆ ಅಂದರೆ, ಒಂದು ಸ್ಕಿಲ್ ಇದೆ ಅಂದರೆ ಅದರ ಬಗ್ಗೆ ನೀವೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಒಮ್ಮೆ ವಿಡಿಯೋನ ಅಪ್ಲೋಡ್ ಮಾಡಿದರೆ ಸಾಕು, ವರ್ಷಗಳವರೆಗೆ ಆ ಒಂದು ವಿಡಿಯೋಯಿಂದ ನಿಮಗೆ ಇನ್ಕಮ್ ಜನ್ರೇಟ್ ಆಗ್ತಾನೆ ಇರುತ್ತೆ. 4, ಅಫ್ಲೇಟಿಂಗ್ ಮಾರ್ಕೆಟಿಂಗ್ ಅಂದರೆ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿ ಕಮಿಷನ್ ಅರ್ನ್ ಮಾಡೋದು. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಈ ರೀತಿ ಎಲ್ಲ ಕೆಲವು ಪ್ರಾಡಕ್ಟ್ಸ್ ಇರುತ್ತಲ್ವ, ಅದನ್ನು ನಿಮ್ಮ ಒಂದು ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಈ ರೀತಿ ಎಲ್ಲ ನಿಮ್ಮ ಒಂದು ಐಡಿನಲ್ಲಿ ಪ್ರಮೋಟ್ ಮಾಡಿ ಅದರಿಂದ ಬರ್ತಕ್ಕಂಥ ಒಂದು ಕಮಿಷನ್ನ ನೀವು ಅರ್ನ್ ಮಾಡೋದನ್ನು ಅಫ್ಲೇಟಿಂಗ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಆ್ಯಂಡ್ ಡಿಜಿಟಲ್ ಪ್ರಾಡಕ್ಟ್ಸ್ ಅಂದರೆ ಇ ಬುಕ್ ಕೋರ್ಸ್ ಕ್ರಿಯೇಟ್ ಮಾಡೋದು ಅಥವಾ ಲೈಫ್ ಟೈಮ್ ಇನ್ಕಮ್ ಜನ್ರೇಟ್ ಆಗೋದು. ಈ ರೀತಿ ಒಂದು ಕೆಲವು ವೀಡಿಯೋಸ್ನ ನೀವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ, ಅಥವಾ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬಗ್ಗೆ ಕೋರ್ಸ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ, ಈ ಒಂದು ಡಿಜಿಟಲ್ ಪ್ರಾಡಕ್ಟ್ಸಲ್ಲೂ ಸಹ ನಿಮಗೆ ಲೈಫ್ ಟೈಮ್ ಇನ್ಕಮ್ ಅನ್ನೋದು ಜನ್ರೇಟ್ ಆಗ್ತಾ ಇರುತ್ತೆ. ಸತ್ಯ ಹೇಳ್ಬೇಕಂದ್ರೆ ಪ್ಯಾಸಿವ್ ಇನ್ಕಮ್ ಅನ್ನೋದು ಈಸಿ ಅಲ್ಲ, ಅಷ್ಟೊಂದು ಈಸಿ ಅಲ್ಲ. ನೀವೊಂದು ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡಬೇಕಂದ್ರೆ ಮೊದಲು ನೀವು ಅದಕ್ಕಾಗಿ ಹಾರ್ಡ್ ವರ್ಕ್ ಮಾಡಬೇಕು, ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಬೇಕು. ಅಂದರೆ 1 ದಿನ 2 ದಿನ ಇದನ್ನು ಮಾಡಿ ನಮ್ಮ ಕೈಲಿ ಆಗಿಲ್ಲ ಅಂತ ಬಿಡಬಾರ್ದು, ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಬೇಕು. ಆ್ಯಂಡ್ ಮೇಯ್ನ್ ಇದರಲ್ಲೂ ಸಹ ನಿಮಗೆ ಪೇಷನ್ಸ್ ಇರಬೇಕು. ಕನ್ಸಿಸ್ಟೆನ್ಸಿ ಇದ್ದರೆ ಡೆಫಿನೆಟ್ಟಾಗಿ ನೀವು ಸಹ ಒಂದು ಪ್ಯಾಸಿವ್ ಇನ್ಕಮ್ನ ಬಿಲ್ಡ್ ಮಾಡ್ಬೋದು.
ಒನ್ಸ್ ನೀವು ಬಿಲ್ಡ್ ಮಾಡಿದ್ದೀರಾ ಅಂದ್ಕೊಳ್ಳಿ ಪ್ಯಾಸಿವ್ ಇನ್ಕಮ್, ಅದಾದಮೇಲೆ ಲೈಫ್ ಸೆಟ್ ಆದಂಗೆ ನಿಮಗೆ ಕಂಟಿನ್ಯೂಸ್ ಆಗಿ ಅದ್ರ ಕಡೆಯಿಂದ ಇನ್ಕಮ್ ಅನ್ನೋದು ಜನ್ರೇಟ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಪ್ಲ್ಯಾನ್ ಅಂದರೆ 5,000ನ ಶಿಫ್ಟ್ ಮಾಡಿ ಮಂತ್ಲಿ 5,000ನ ಯಾವುದೋ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಥವಾ 3,000 ಡಿವಿಡೆಂಡ್ ಬರೋ ಥರ ಸ್ಟಾಕ್ಸ್ನ ನೀವು ಪರ್ಚೇಸ್ ಮಾಡ್ಬೋದು, ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ನೀವು ಯಾವುದಾದ್ರೂ ಒಂದು ಯೂಟ್ಯೂಬ್ನ ವೀಡಿಯೋನ ಕ್ರಿಯೇಟ್ ಮಾಡಿ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಕಂಟೆಂಟ್ಸ್ ಹಾಕಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ರೆ ಅದ್ರ ಕಡೆಯಿಂದ ನಿಮಗೆ ಪರ್ ಮಂತ್ 2,000 ರುಪೀಸ್ ಬಂದ್ರೂ 1 or 2 ಇಯರ್ಸಲ್ಲಿ ನೀವು ಡೆಫಿನೆಟ್ಟಾಗಿ 10,000 ಪರ್ ಮಂತ್ನ ಅರ್ನ್ ಮಾಡ್ಬೋದು. ಆ ಒಂದು ಪಾಸಿಬಿಲಿಟಿ ಅನ್ನೋದು ಇದೆ. ಎಲ್ಲರಿಗೂ ಸ್ಟಾರ್ಟ್ ಮಾಡಿದ ತಕ್ಷಣ ನಾಳೆನೇ ಬರಬೇಕು, ಇವತ್ತು ಸ್ಟಾರ್ಟ್ ಮಾಡಿದ ತಕ್ಷಣ ನಾಳೆ ಬರಬೇಕು ಅಥವಾ ನಾಳಿದ್ದು ಇಲ್ಲ 1 ತಿಂಗಳು 2 ತಿಂಗಳಲ್ಲಿ ಇನ್ಕಮನ್ನು ಜನ್ರೇಟ್ ಆಗಬೇಕು. ಬಟ್ ಆ ರೀತಿ ಯಾವುದೇ ರೀತಿ ಪ್ಯಾಸಿವ್ ಇನ್ಕಮ್ ಪ್ರಾಸೆಸ್ ಇಲ್ಲ. ನೀವು ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ಲಾಂಗ್ ಟೈಮಲ್ಲಿ ಈ ಒಂದು ಪ್ಯಾಸಿವ್ ಇನ್ಕಮ್ನ ಡೆಫಿನೆಟ್ಟಾಗಿ ನೀವು ಜನ್ರೇಟ್ ಮಾಡ್ಬೋದು. ಸ್ನೇಹಿತರೆ, ರಿಚ್ ಪೀಪಲ್ಸ್ ಯಾವತ್ತೂ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗೋದಿಲ್ಲ, ಅವರು ಅಸೆಟ್ಸ್ನ ಕ್ರಿಯೇಟ್ ಮಾಡ್ತಾರೆ. ರಿಮೆಂಬರ್, ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ನೀವು ಕೆಲಸ ಮಾಡದೇ ಇದ್ರೂ ಹಣ ಬರೋ ಸಿಸ್ಟಮ್ನ ಕ್ರಿಯೇಟ್ ಮಾಡಿಲ್ಲ ಅಂದರೆ ನೀವು ಲೈಫ್ ಫುಲ್ ಕೆಲಸ ಮಾಡ್ತಾನೇ ಇರಬೇಕಾಗುತ್ತೆ, ಸಾಯೋ ತನಕ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ಇದಂತೂ ಖಂಡಿತ. ಇವತ್ತೇ ಸ್ಟಾರ್ಟ್ ಮಾಡಿ. ಒಂದು ಚಿಕ್ಕ ಅಮೌಂಟ್ಗೋಸ್ಕರ ಇವತ್ತೇ ನೀವು ಶುರು ಮಾಡಿ. ಒಂದು ದಿನ ನಿಮ್ಮ ಫ್ಯೂಚರ್ ಸೆಲ್ಫ್ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ, ನಿಮ್ಮ ಫ್ಯೂಚರೇ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಈ ರೀತಿ ಒಂದು ಫೈನಾನ್ಸ್ ಎಜುಕೇಷನಲ್ ವೀಡಿಯೋಸ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.